ನಮಸ್ಕಾರ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆ್ಯಕ್ಚುಲಿ ನಾವು ಬೆಳಿಗ್ಗೆನೇ ಎದ್ಬಿಟ್ಟು ದಾವಣಗೆರೆಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ಪಾಪು. ರೀಸನ್ ಏನು ಅಂತಂದರೆ ನನ್ನ ತಂಗಿದು ಡೆಲಿವರಿ ಆಯಿತು. ಆ್ಯಕ್ಚುಲಿ ಇದು ಪ್ಲ್ಯಾನ್ ಇರಲಿಲ್ಲ, ಇನ್ನು ಡ್ಯೂ ಡೇಟ್ ಸ್ವಲ್ಪ ಮುಂದೆನೇ ಇತ್ತು. ಬಟ್ ಇದು ತಕ್ಷಣದಲ್ಲೇ ಎಲ್ಲನೂ ಆಗೋಯಿತು. ಚೆಕಪ್ಗೆ ಅಂತ ಹೋದಾಗ ಡೆಲಿವರಿ ಕೂಡ ಮಾಡಿಸ್ಬೇಕಾಗಿ ಬಂತು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ. ಸೊ ಇವತ್ತು ಏನೆಲ್ಲ ಆಯಿತು ಅಂತ ಗೊತ್ತಾಗುತ್ತೆ. ಹಾಗೆ ನನ್ನ ವ್ಲಾಗ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನೈಟ್ ಡೆಲಿವರಿ ಆಯಿತು. ಸೊ ನೈಟು ತಕ್ಷಣವೇ ಹೊರಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗು ನಾನು ಮತ್ತು ಪಾಪು ವಂದೇ ಭಾರತ್ ಟ್ರೈನ್ಗೆ ನಾವು ಹೊರಟು ಬಂದ್ವಿ. ಆ್ಯಕ್ಚುಲಿ ನಾನು ವಂದೇ ಭಾರತ್ ಟ್ರೈನ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಯಾವಾಗಲೂ ಕಾರಲ್ಲೇ ಓಡಾಡೋದಾಗ್ತಾ ಇತ್ತು. ಸೊ ಹಾಗಾಗಿ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹಾಗೆ ಬೇಗ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ವಂದೇ ಭಾರತ್ ಟ್ರೈನ್ನ ಟಿಕೆಟ್ ಬುಕ್ ಮಾಡಿಕೊಂಡು ನಾವು ಬೆಳಗ್ಗೆನೇ ಹೊರಟು ಬಂದ್ವಿ. ಹಾಗೆ ನಾನು ಈ ಟ್ರೈನ್ ಫೆಸಿಲಿಟೀಸ್ನೆಲ್ಲನೂ ನಾನು ಕೂಡ ಕೇಳಿದ್ದೆ, ಬಟ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಸೊ ಟ್ರೈನ್ ಹತ್ತಿದ ಮೇಲೆ ಒಂದು 1/2 ಲೀಟರ್ ವಾಟರ್ ಬಾಟ್ಲು ಕೊಡ್ತಾರೆ. ಸೊ ಅದಾದ ನಂತರ ಟೀ ಸರ್ವ್ ಮಾಡ್ತಾರೆ. ಬಟ್ ಅದು ಹೇಗಿರುತ್ತೆ ಅಂತಂದರೆ ನಮಗೆ ಒಂದು ಗ್ಲಾಸಲ್ಲಿ ಹಾಟ್ ವಾಟರ್ ಕೊಡ್ತಾರೆ. ಅದ್ರ ಜೊತೆಗೆ ಟೀಗೆ ಬೇಕಾಗಿರೋವಂಥ ಮಿಲ್ಕ್ ಪೌಡರ್, ಶುಗರ್ ಮತ್ತು ಟೀದು ಒಂದು ಟೀ ಬ್ಯಾಗ್ ಇದಿಷ್ಟು ಕೊಡ್ತಾರೆ. ಸೊ ನಾವು ಅದನ್ನ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಟೇಸ್ಟ್ ಕೂಡ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಂತಿಲ್ಲ, ಬಟ್ ಓಕೆ. ನಾವು ನಾರ್ಮಲ್ ಟ್ರೈನಲ್ಲಿ ನಾವು ದುಡ್ಡು ಕೊಟ್ಟು ತೊಗೊಂಡು ಟೀ ಕುಡಿಯೋದಕ್ಕಿಂತ ಇದು ಆ್ಯಕ್ಚುಲಿ ಬೆಟರ್ ಆಗಿತ್ತು ಅದಕ್ಕಿಂತ. ನೀವು ಕೂಡ ಯಾರೆಲ್ಲ ವಂದೇ ಭಾರತ್ ಟ್ರೈನ್ ಫೆಸಿಲಿಟೀಸ್ನ ಎಂಜಾಯ್ ಮಾಡಿದ್ದೀರಾ, ಹಾಗೆ ಯಾರೆಲ್ಲ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯೂಶ್ವಲಿ ವಂದೇ ಭಾರತ್ ಟ್ರೈನ್ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ ಬೇರೆ ಟ್ರೈನ್ ಟಿಕೆಟ್ ಪ್ರೈಸ್ಗೆ ಕಂಪೇರ್ ಮಾಡಿಕೊಂಡ್ರೆ. ಬಟ್ ಫೆಸಿಲಿಟಿ ವೈಸು, ಮೇಂಟೆನೆನ್ಸ್ ವೈಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ಲೀನಾಗಿರುತ್ತೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡ್ತೀವಿ, ಸ್ವಲ್ಪ ಲಾಂಗ್ ಜರ್ನಿ ಮಾಡ್ತೀವಿ ಅಂತನ್ನೋರಿಗೆ ಇದು ಆ್ಯಕ್ಚುಲಿ ಬೆಸ್ಟ್ ಆಪ್ಷನ್. ಬೆಳಗ್ಗೆ ಬೇಗ ಎದ್ದು ಬಂದಿದ್ದರಿಂದ ಒಂದು ಸ್ವಲ್ಪ ನಿದ್ದೆ ಮಾಡೋಯಿತ್ತು. ಹಾಗೆ ಪಾಪುನ ನೋಡಬೇಕು, ಹೇಗಿದ್ದಾಳೆ ನನ್ನ ತಂಗಿ ಮತ್ತು ಪಾಪು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಕೂಡ ಇತ್ತು. ಸೊ ಆ್ಯಕ್ಚುಲಿ ಪಾಪು ಮತ್ತು ನನ್ನ ತಂಗಿ ಇಬ್ಬರು ಆರಾಮಾಗೇ ಇದ್ದರು. ಸೊ ಅವ್ರನ್ನ ವಾರ್ಡಿಗೆ ಕೂಡ ಶಿಫ್ಟ್ ಮಾಡಿದರು. ಸೊ ಅದರಿಂದ ನಾನು ಸ್ವಲ್ಪ ರಿಲೀಫ್ ಆಗಿ ಹೊರಟಿದ್ದೆ. ಆ್ಯಕ್ಚುಲಿ ನಾನು ಹೇಳಿದಾಗೆ ನನ್ನ ತಂಗಿ ಡ್ಯೂ ಡೇಟ್ ಇನ್ನೂ ಸ್ವಲ್ಪ ಮುಂದೆನೇ ಇತ್ತು. ಸೊ ನಾನು ಕೂಡ ಪ್ಲ್ಯಾನ್ ಮಾಡಿದ್ದೆ ಇನ್ನೊಂದು 2-3 ಡೇಸ್ ಬಿಟ್ಬಿಟ್ಟು, ಅಂದರೆ ವೀಕೆಂಡ್ ಹಾಗೆ ಹೊರಡೋಣ. ಸೊ ಹೊರಟ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಹಾಗೆ ಡೆಲಿವರಿ ಎಲ್ಲನೂ ಮುಗಿಸ್ಕೊಂಡು ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬರೋಣ ಅಂತ ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅವಳು ಚೆಕಪ್ಗೆ ಅಂತ ಹೋದಾಗ ವಾಟರ್ ಲೆವೆಲ್ ತುಂಬ ಕಡಿಮೆ ಆಗೋಗಿತ್ತು. ಸೊ ಹಾಗಾಗಿ ಅವರು ಇಮಿಡಿಯೇಟಾಗಿ ಡೆಲಿವರಿ ಮಾಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಮಾಡಿಸ್ಬಿಟ್ರು. ಸೊ ಹಾಗಾಗಿ ಅದು ಎಲ್ಲ ತಕ್ಷಣದಲ್ಲೇ ಆಗೋಯಿತು. ಒಂಥರ ಹೇಗೆ ಅಂತಂದರೆ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಮಿನಿಟಲ್ಲಿ ಎಲ್ಲ ಆಗೋಯಿತು ಅನ್ನೋ ಥರ ತಕ್ಷಣದಲ್ಲೇ ಎಲ್ಲನೂ ಆಗಿ ಡೆಲಿವರಿನೂ ಆಗೋಗಿ ಪಾಪು ಕೂಡ ಹುಟ್ಟಿದ್ಲು. ಪಾಪು ಕೂಡ ಆರಾಮಾಗಿ ಇದ್ದಾಳೆ, ಏನೂ ತೊಂದರೆ ಇಲ್ಲ. ಹಾಗೆ ಬಾಯ್ ಬೇಬಿನ ಗರ್ಲ್ ಬೇಬಿನ ಅಂತ ಹೇಳಿಬಿಟ್ಟು ಗೆಸ್ ಮಾಡ್ತಾಯಿರಿ, ಗೊತ್ತಾಗತ್ತೆ ನಿಮಗೆ. ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಹೆಣ್ಣು ಪಾಪು ಆಯಿತಾ ಅಥವಾ ಗಂಡು ಪಾಪು ಆಯಿತಾ ಅಂತ ಹೇಳಿಬಿಟ್ಟು. ಹಾಗೆ ಬೆಂಗಳೂರು ಬಿಟ್ಟರೆ ತುಮಕೂರು ಮತ್ತು ದಾವಣಗೆರೆ ಅಷ್ಟೇ ಸ್ಟಾಪ್ ಇರೋದು. ಸೊ ದಾವಣಗೆರೆಗೆ ಬರೋದಾದರೆ ನೆಕ್ಸ್ಟ್ ಹುಬ್ಬಳ್ಳಿ ಧಾರವಾಡ ಸ್ಟಾಪ್ಸ್ ಇದೆ ವಂದೇ ಭಾರತ್ತು. ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಆ ಕಡೆ ಅಲ್ಲಿ ಸ್ಟಾಪ್ ಇರೋರಿಗೆಲ್ಲನೂ ತಿಂಡಿ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಈವನ್ ಅರೌಂಡ್ 8 ಅಥವಾ 8:15 ಟೈಮಲ್ಲಿ ತಿಂಡಿ ಕೂಡ ಕೊಟ್ಟು ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. ಸೊ ಟಿಕೆಟ್ ಬುಕ್ ಮಾಡುವಾಗಲೇ ಆ ಪ್ರಿಫರೆನ್ಸ್ನ ನಮಗೆ ಕೊಟ್ಟಿರ್ತಾರೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ನ ಬುಕ್ ಮಾಡ್ಕೋಬೋದು. ಸೊ ನಾವು ವೆಜ್ ಇರೋದ್ರಿಂದ ಸೊ ನಾನು ವೆಜ್ನ ಪ್ರಿಫರ್ ಮಾಡಿದ್ದೆ. ಸೊ ಹಾಗಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಹಾಗೆ ಒಂದು ವಡೆ ಕೊಟ್ಟಿದ್ದರು. ಇದ್ರ ಜೊತೆಗೆ ಒಂದು ಸ್ಯಾನಿಟೈಸರ್ ಕೂಡ ಕೊಟ್ಟಿದ್ದರು. ಈಗ 9-10 ಹಾಗೆ ನಾವು ಕೂಡ ದಾವಣಗೆರೆ ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣ ನಾನು ಫಸ್ಟು ಹಾಸ್ಪಿಟಲ್ಗೆ ಹೋದೆ ಪಾಪುನ ಕರ್ಕೊಂಡು. ನಾನು ಹೋಗಿದ ತಕ್ಷಣ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಇದ್ದರು. ಹಾಗೆ ನನಗೆ ಪಾಪುನ ನೋಡೋ ಎಕ್ಸೈಟ್ಮೆಂಟಲ್ಲಿ ನಂಗೆ ಅದು ಹೊಳಿಲೂ ಇಲ್ಲ. ಸೊ ಅದಾದ ನಂತರ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಪಾಪು ಕೂಡ ಮಲಗಿದ್ಲು, ನನ್ನ ತಂಗಿ ಕೂಡ ಮಲಗಿದ್ಲು. ನಾವು ಆ್ಯಕ್ಚುಲಿ ಸ್ಪೆಷಲ್ ವಾರ್ಡ್ನ ತೊಗೊಂಡಿದ್ದರಿಂದ ನಮಗೆ ತುಂಬ ಕಂಫರ್ಟಬಲ್ ಆಗಿತ್ತು ವಾರ್ಡು. ಹಾಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಮತ್ತು ಜೊತೆಗೆ ಮಲ್ಗೋಕ್ಕೆ ಅವಳಿಗೆ ಸಪೋರ್ಟ್ಗೆ ಅಂತ ಹೇಳ್ಬಿಟ್ಟು ಮಲ್ಗೋಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಇನ್ನೊಂದು ಮಂಚ ಹಾಕಿದ್ರು. ಹಾಗೆ ಒಂದು ಸೋಫಾ ಇತ್ತು, ಈವನ್ ಕ್ಲೀನಾಗಿ ಕೂಡ ಇತ್ತು. ಸೊ
ಈವನ್ ಪೇಷಂಟ್ಸ್ಗೆ ಊಟ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಫುಡ್ ಟೇಬಲ್ ಕೂಡ ಇತ್ತು. ಹಾಗೆ ಇದಕ್ಕೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇತ್ತು. ಒಂದು ಕಬೋರ್ಡ್ ಕೂಡ ಕೊಟ್ಟಿದ್ರು, ನಮ್ಮದೇನಿದ್ದು ವಸ್ತುಗಳಿರುತ್ತಲ್ವ ಸೊ ಅದನ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ರೂಮ್ ಕೂಡ ತುಂಬ ಹೈಜಿನಿಕ್ಕಾಗಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಸೊ ಹಾಗಾಗಿ ನಾವು ಸ್ಪೆಷಲ್ ವಾರ್ಡ್ನ ಪ್ರಿಫರ್ ಮಾಡಿದ್ವಿ. ಈವನ್ ನಾನು ಡೆಲಿವರಿ ಆದಾಗಲೂ ಅಷ್ಟೇ. ಸೊ ನಾವು ಸ್ಪೆಷಲ್ ವಾರ್ಡ್ನೇ ನಾವು ತೊಗೊಂಡಿದ್ವಿ, ಯಾಕೆಂತಂದರೆ ನಮಗೆ ಸ್ವಲ್ಪ ಪ್ರೈವೇಸಿ ಇರುತ್ತೆ ಅಂತ ಹೇಳಿಬಿಟ್ಟು. ಪಾಪು ಹೊತ್ತಾಗ ಮಾಡಿದಾಗ ಮೇಂಟೈನ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ. ಸೊ ನಾನು ಬಂದಾಗ ಪಾಪು ಮಲಗಿತ್ತು. ಸೊ ಅದಾದ ನಂತರ ಪಾಪು ಕೂಡ ಎದ್ದು ಆಟ ಆಡ್ತಾ ಇತ್ತು. ಜೊತೆಗೆ ನನ್ನ ಮಗನಿಗೆ ಪಾಪುನ ಕಂಡು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟು. ಅವನ ಪಾಪುನ ತೊಟ್ಲಲ್ಲಿ ಹಾಕಿದಾಗ ತೂಗಿ ಆಟ ಆಡಿಸಿ ಅದಾದ ನಂತರ ಪಾಪು ಮಲಗಿದ ಮೇಲೆ ಅವನು ಕೂಡ ಅವ್ರ ಪಪ್ಪಂಗೆ ಕಾಲ್ ಮಾಡಿ ಕೊಟ್ಟೆ. ಸೊ ಅವನು ಕೂಡ ಅವ್ರ ಪಪ್ಪನ ಜೊತೆ ಮಾತಾಡ್ತಾ ಇದ್ದ. ಸೊ ಹೀಗೆ ನನ್ನ ತಂಗಿ ಕೂಡ ಆರಾಮಾಗಿ ಇದ್ಲು. ಹಿಂದಿನ ದಿನ ರಾತ್ರಿ ಪಾಪು ತುಂಬ ಹತ್ತಿದ್ರಿಂದ ಅಮ್ಮ ಮತ್ತು ನನ್ನ ತಂಗಿ ಹಸ್ಬೆಂಡ್ ಅವರಿಬ್ಬರು ನಿದ್ದೆಗೆಟ್ಟಿದ್ರು. ಸೊ ಹಾಗಾಗಿ ನಾನು ಹೋದ್ಮೇಲೆ ಅವರಿಬ್ಬರೂ ಮನೆ ಕಳಿಸ್ಬಿಟ್ಟು ನಾನು ಪಾಪು ಮತ್ತು ನನ್ನ ತಂಗಿನ ನೋಡ್ಕೊಳ್ತಾ ಇದ್ದೆ. ಸೊ ಯಾವ ಪಾಪು ಆಯಿತು, ಹಾಗೆ ಪಾಪುನ ಹೇಗೆಲ್ಲ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ನನ್ನ ತಂಗಿಗೆ ಮತ್ತು ಪಾಪುಗೆ ಅವ್ರು ಆರಾಮಾಗಿರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಒಂದೊಳ್ಳೆ ವ್ಲಾಗ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.